ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ BBA ವಿದ್ಯಾರ್ಥಿಗಳಿಗಾಗಿ KS ನರಸಿಂಹಸ್ವಾಮಿ ಅವರು ಬರೆದಿರತಕ್ಕಂತಹ ಇಕ್ಕಳ ಅನ್ನುವಂತಹ ಕವಿತೆಯ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಈ ಒಂದು ಕವಿತೆ ನಿಮಗೆ ಭಾವಾರ್ಥಕ್ಕೆ 6 ಅಂಕಕ್ಕೆ ಕೇಳ್ತಾರೆ. ಹಾಗೇನೆ ಇನ್ನೊಂದ್ ಕಡೆ ನಾವು ಇಲ್ಲಿ ಗಮನಿಸಿದ ಹಾಗೇನೆ ಪ್ರಶ್ನೆ ಇಲ್ಲಿ 10 ಅಂಕದ ಪ್ರಶ್ನೆಗಳಾದ್ರೂ ಕೇಳ್ಬೋದು, 5 ಅಂಕದ ಪ್ರಶ್ನೆಗಳು ಈ ಒಂದು ಕವಿತೆಯ ಮೇಲೆ ಕೇಳ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತಂದ್ರೆ ಮೊದಲನೇ ಸೆಮಿಸ್ಟರ್ BBA ಎಲ್ಲಾ ಇಲ್ಲಿ ನಾಟಕಗಳಾಗಿರ್ಬೋದು, ಕಥೆಗಳಾಗಿರ್ಬೋದು, ಹಾಗೇನೆ ಕವಿತೆಗಳು, ಕವನಗಳು ಎಲ್ಲವೂ ಕೂಡ ನನ್ನ ಚಾನೆಲ್ ಅಲ್ಲಿ ಇದೆ. ನೀವು ಬೇಕಾದ್ರೆ ಒಂದ್ಸಾರಿ ಸರ್ಚ್ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ನಾವು ಇಲ್ಲಿ ಇಕ್ಕಳ ಅನ್ನುವಂತಹ ಒಂದು ಕವಿತೆಯ ಬಗ್ಗೆ ಚರ್ಚೆಯನ್ನ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನಾವು ಆಶಯ ಏನ್ ಹೇಳುತ್ತೆ ಅಂತ ನೋಡಿ. ಆಶಯವನ್ನ ನೀವು ತಿಳ್ಕೊಂಡ್ರೆ ಆಮೇಲೆ ಇನ್ನೊಂದು ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಆಶಯವನ್ನ ಮುಗಿಸಿ ನಾನು ಹೇಗೆ ನೀವು 10 ಅಂಕದ ಪ್ರಶ್ನೆ ಕೇಳಿದ್ರೆ ಯಾವ ರೀತಿ ಬರಿಬೇಕು, ಭಾವಾರ್ಥವನ್ನ ಕೇಳಿದ್ರೆ ಯಾವ ರೀತಿ ಬರಿಬೇಕು ಅನ್ನೋದನ್ನು ಕೂಡ ನಾನು ಇಲ್ಲಿ ತಿಳಿಸ್ಕೊಳ್ತಾ ಹೋಗ್ತೀನಿ. ಈ ತರಗತಿಯಲ್ಲಿ ನೋಟ್ಸು ಕೂಡ ಈ ನನ್ನ ತರಗತಿಯಲ್ಲಿ ಹೇಳಿರ್ತೀನಿ. ನಾನು ಏನ್ ಹೇಳ್ತೀನಿ ಆ ವಿಚಾರಗಳನ್ನ ನೀವು ಒಂದ್ ಕಡೆ ಬರ್ಕೊಂಡ್ರೆ ಆಯ್ತು. ಹಾಗಾದ್ರೆ ಆಶಯವನ್ನ ನಾವು ನೋಡೋದಾದ್ರೆ, ವಿಕ್ಷಿಪ್ತ ಮನೋಭಾವದ ಜನರ ಧೋರಣೆಯನ್ನ ಕುರಿತು ಈ ಒಂದು ಕವನ ಅಥವಾ ಈ ಒಂದು ಕವಿತೆ ಹೇಳ್ತಾ ಇದೆ. ನೋಡಿ, ಇಲ್ಲಿ ಪ್ರತಿಯೊಬ್ಬರ ಜನರ ಮನಸ್ಥಿತಿ ಬೇರೆ ಬೇರೆ ಇರುತ್ತೆ ಅಂತಕ್ಕಂಥದ್ದು. ಒಬ್ಬರು ಇದ್ದ ಹಾಗೆ ಮತ್ತೊಬ್ಬರು ಇಲ್ಲದೆ ಇರ್ತಕ್ಕಂತಹ ಒಂದು ಮನಸ್ಥಿತಿ ಇರುತ್ತೆ. ಅಂದ್ರೆ ಒಬ್ಬರಿಗಿಂತ ಒಬ್ಬರಿಗೆ ಅವರವರ ಮನಸ್ಥಿತಿ ಬೇರೆ ಇರುತ್ತೆ ಅಂತಕ್ಕಂಥದ್ದು. ಇಂತಹ ವಿಕ್ಷಿಪ್ತವಾದಂತಹ ಅಥವಾ ಅತೃಪ್ತ ಮನಸ್ಥಿತಿ ಇರ್ತಕ್ಕಂತಹ ಜನ ಜಗತ್ತಿನಲ್ಲಿ ಯಾವುದನ್ನು ಕೂಡ ಇಷ್ಟಪಡೋದಿಲ್ಲ. ಹೇಗೆ ಅನ್ನೋದನ್ನ ನಾವು ಮುಂದೆ ಈ ಒಂದು ಕವಿತೆಯ ಸಾಲುಗಳನ್ನ ಓದ್ತಾ ಆನಂತರ ಅದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನೋಡಿ ಹೇಗೆ, ನೋಡಿ ಇಷ್ಟಪಡೋದಿಲ್ಲ, ಹಾಗೇನೆ ಬದಲಿಗೆ ಬೇರೊಂದನ್ನ ಬಯಸಿ ಅದಕ್ಕಾಗಿ ನೊಂದು ಕೊರಗಿ ವರ್ತಮಾನದ ಬದುಕಿನ ಆನಂದದ ಅಥವಾ ಸುಖವನ್ನ ಕಳ್ಕೊಳ್ತಾರೆ. ನೋಡಿ, ವಾಸ್ತವದ ಬದುಕನ್ನ ಬದುಕೋದಿಲ್ಲ ಅವರು, ಇಲ್ಲ ಒಂದ್ ಕಡೆ ವರ್ತಮಾನದ ಬದುಕನ್ನ ಅವರು ಬದುಕದಲ್ಲೇ ಎಲ್ಲೋ ಒಂದ್ ಕಡೆ ಬೇರೆಯವರ ಮಾಡಿರ್ತಕ್ಕಂತಹ ತಪ್ಪನ್ನ ಅಥವಾ ಬೇರೆಯವರ ತಪ್ಪನ್ನ ಹುಡುಕಿ ಹುಡುಕಿ ಇಡೀ ಇವ್ರ ಬದುಕನ್ನ ಎಲ್ಲೋ ಒಂದ್ ಕಡೆ ಈ ವರ್ತಮಾನದಲ್ಲಿ ಕಳ್ಕೊಳ್ತಾ ಇರ್ತಾರೆ ಅಂತಕ್ಕಂಥದ್ದು, ಅವ್ರ ಮಾನಸಿಕ ನೆಮ್ಮದಿಯನ್ನ ಕಳ್ಕೊಳ್ತಾ ಇರ್ತಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆ ಇನ್ನೊಂದ್ ಕಡೆ ಅವರು ಇನ್ನ ಏನ್ ಮಾಡ್ತಾರೆ, ಹಾಗೆಯೇ ತಮ್ಮ ಜೊತೆಯಲ್ಲಿಯೇ ಬದುಕ್ತಾ ಇರ್ತಾರೆ. ಆ ಬದುಕ್ತಾ ಅವರ ಬಗ್ಗೆ ಅಸಮಾಧಾನ, ಇಲ್ಲಿ ನಮ್ಮ ಜೊತೆಯಲ್ಲೇ ಇರ್ತಾರೆ, ನಮ್ಮ ಬಗ್ಗೆನೇ ಅವರಿಗೆ ಅಸಮಾಧಾನ ಇರುವಂತಹ ವಿಚಾರಗಳನ್ನ ನೋಡ್ಬೋದು. ಇಲ್ಲಿ ಇನ್ನೊಂದ್ ಕಡೆ ನಾವು ಬೇರೆಯವರನ್ನ ದೂರತಕ್ಕಂಥದ್ದು, ಬೇರೆಯವರ ತಪ್ಪನ್ನ ಎತ್ತಿ ಹಿಡಿತಕ್ಕಂತಹ ಕೆಲಸವನ್ನ ಇಲ್ಲಿ ಕೆಲವೊಂದು ವ್ಯಕ್ತಿಗಳು ಇಲ್ಲಿ ಮಾಡ್ತಾ ಇರ್ತಾರೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ರೆ, ಹಾಗೇನೆ ಮಾನಸಿಕ ನೆಮ್ಮದಿಯನ್ನ ಹಾಡು ಮಾಡಿಕೊಳ್ಳುತ್ತಾ ಇಲ್ಲ ಒಂದ್ ಕಡೆ ಇತರರಿಗೂ ಕಿರಿಕಿರಿಯನ್ನ ಉಂಟು ಮಾಡ್ತಾ ಇರ್ತಾರೆ ಈ ಅತೃಪ್ತ ಮನಸ್ಥಿತಿಯ ಜನರು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಕವಿತೆಯ ಸಾಲುಗಳಲ್ಲಿ ಗಮನಿಸ್ತಾ ಹೋಗ್ಬೋದು, ಯಾರು ಏನು ಅನ್ನೋದನ್ನ. ಹಾಗಾದ್ರೆ ಇನ್ನೊಂದ್ ಕಡೆ ಏನ್ ಮಾಡ್ತದೆ, ಅದಕ್ಕೆ ಇಲ್ಲಿ ಕವಿ ಒಂದ್ ಕಡೆ ಹೇಳ್ತಾ ಇದ್ರೆ, ಯಾರು ನಮ್ಮ ಬಗ್ಗೆ ಯಾವುದೇ ವಿಚಾರಗಳನ್ನ ಮಾತಾಡ್ಕೊಳ್ಳಿ, ಈ ಅತೃಪ್ತ ಮನಸ್ಥಿತಿ ಅಥವಾ ವಿಕ್ಷಿಪ್ತವಾದ ಈ ಮನೋಭಾವವನ್ನು ಹೊಂದಿರ್ತಾರಲ್ಲ ಅಂತವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೋಬಾರ್ದು. ನಾವು ನಮ್ಮ ನೆಮ್ಮದಿಯನ್ನ ಹಾಳು ಮಾಡ್ಕೋಬಾರ್ದು. ಅವ್ರು ಹೇಳ್ತಕ್ಕಂತಹ ಮಾತಿಗೆ ಕಿವಿ ಕೊಟ್ಟು ನಮ್ಮ ನೆಮ್ಮದಿಯನ್ನ ನಾವು ಹಾಳು ಮಾಡ್ಕೋಬಾರ್ದು. ನಾವು ದುಃಖಿತರಾಗುವ ಬದಲು ಅಂತವರಿಂದ ಸ್ವಲ್ಪ ದೂರವಿದ್ದರೆ ಇರಬೇಕು ಎಂಬುವಂತಹ ಒಂದು ಎಚ್ಚರಿಕೆಯ ಮಾತನ್ನ ಇಲ್ಲಿ KS ನರಸಿಂಹಸ್ವಾಮಿ ಅವರು ಹೇಳ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಹೇಗೆ ನಾವು ಭಾವಾರ್ಥವನ್ನ ಇಲ್ಲಿ ಕೇಳಿದಂತ ಸಂದರ್ಭದಲ್ಲಿ ಯಾವ ರೀತಿ ಪ್ರಾರಂಭ ಮಾಡ್ಬೇಕು, ಹಾಗೇನೆ 10 ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿ ಬರೀಬೇಕು, 5 ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿ ಬರೀಬೇಕು ಅನ್ನೋದನ್ನ ನಾವು ಇಲ್ಲಿ ಗಮನಿಸೋದಾದ್ರೆ, ನೋಡಿ ಈ ಕವಿತೆಯನ್ನ KS ನರಸಿಂಹಸ್ವಾಮಿ ಅವರು ಬರೆದಿರ್ತಕ್ಕಂತಹ ಇಕ್ಕಳ ಅನ್ನುವಂತಹ ಕವಿತೆಯಿಂದ ಆರಿಸಿಕೊಳ್ಳಲಾಗಿದೆ ಅಥವಾ ಈ ಪದ್ಯ ಭಾಗವನ್ನ ಅಂತ ನಾವು ಹೇಳ್ಬೋದು. ಹಾಗೇನೆ ಇಲ್ಲಿ ಕೆಲವೊಂದು ವಿಚಾರಗಳನ್ನ ನಾನು ಇಲ್ಲಿ ಒಂದೆರಡು ಲೈನಲ್ಲಿ ಹೇಳಿರ್ತೀನಿ. ಆನಂತರ ನೇರವಾಗಿ ಈ ಪದ್ಯದ ಸಾಲುಗಳನ್ನ ಓದ್ತಾ ಅದರ ಭಾವಾರ್ಥವನ್ನು ಕೂಡ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಯಾಕೆಂದ್ರೆ ನಿಮ್ಗೆ 6 ಅಂಕದ ಅಂಕಕ್ಕೆ ಭಾವಾರ್ಥ ತುಂಬಾ ಉಪಯುಕ್ತವಾಗುತ್ತೆ ಅಂತಕ್ಕಂಥದ್ದು.
ನೋಡಿ, ಇಲ್ಲಿ ನಾವು ಆಲೆ ಆಶಯದಲ್ಲಿ ಚರ್ಚೆ ಮಾಡಿದ್ವಿ. ವಿಕ್ಷಿಪ್ತ ಮನೋಭಾವದ ಜನರ ಧೋರಣೆ ಹಾಗೂ ಸಮಾಜದಲ್ಲಿನ ಕೆಲವು ತೃಪ್ತಿ ಹೊಂದದಂತಹ ಅತೃಪ್ತ ಮನಸ್ಥಿತಿಯ ಜನರ ಬಯಕೆಗಳು ಮತ್ತೆ ಅವರ ಗೊಣಗುವಿಕೆ ಆಗಿರ್ಬೋದು. ಹಾಗೇನೆ ಇನ್ನೊಂದ್ ಕಡೆ ಬೇರೆಯವರ ತಪ್ಪನ್ನ ಎತ್ತಿ ತೋರಿಸುವ ಮನಸ್ಥಿತಿಯನ್ನ ನಾವು ಈ ಕವಿತೆಯ ಕೆಲವು ಸಾಲುಗಳಲ್ಲಿ ಗಮನಿಸ್ತಾ ಹೋಗ್ಬೋದು ಅಂತಕ್ಕಂಥದ್ದು ನೋಡೋಣ. ನೋಡಿ, ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು, ಬಂತಲ್ಲ ಬೇಸಿಗೆ ಕೆಟ್ಟ ಬಿಸಿಲೆಂದರು, ಮಳೆ ಬಿತ್ತೋ ಬಿಡದಲ್ಲ ಶನಿ ಎಂಬ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ. ನೋಡಿ, ಒಂದ್ ಕಡೆ ನಮ್ಮ ಜನ ಇದಾರಲ್ಲ, ಅಥವಾ ಈ ಅತೃಪ್ತ ಮನೋಭಾವದ ಅಥವಾ ವಿಕ್ಷಿಪ್ತ ಮನೋಭಾವದ ಜನ ಇದಾರಲ್ಲ, ಇವ್ರು ಹೇಗೆ ಅಂತ ಅಂದ್ರೆ, ನೋಡಿ, ವಾತಾವರಣ ಅಥವಾ ಎಲ್ಲೋ ಒಂದ್ ಕಡೆ ಪ್ರಕೃತಿ ತನ್ನ ಕೆಲಸವನ್ನ ತಾನು ಮಾಡ್ತಾ ಇರುತ್ತೆ. ಆದ್ರೂ ಕೂಡ ಇಲ್ಲಿ ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ, ಅಯ್ಯೋ ಚಳಿಗಾಲ ಬಂದ್ರೆ ಏನ್ ಇಷ್ಟೊಂದ್ ಚಳಿ ಅಂತಕ್ಕಂಥದ್ದು, ಯಪ್ಪಾ ಯಾಕಾದ್ರೂ ಈ ಚಳಿ ಬರ್ತಾ ಇದೆಯೋ ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಬೇಸಿಗೆ ಕಾಲ ಬಂದ್ರೆ ಅಯ್ಯೋ ಏನಪ್ಪಾ ನೆತ್ತಿ ಸುಡ್ತಾ ಇದೆ, ಸುಡು ಬಿಸಿಲು ಅಂತಕ್ಕಂತ ಮಾತನ್ನ ಹೇಳ್ತಕ್ಕಂಥದ್ದು. ಹಾಗೇನೆ ಮಳೆ ಬರ್ತಾ ಇದ್ರೆ ಅಪ್ಪಾ ಏನಪ್ಪಾ ಈ ಜಿಟಿ ಜಿಟಿ ಮಳೆ, ಇದು ಒಂದ್ ರೀತಿಲಿ ಶನಿ ಹಿಡ್ದಂಗ್ ಹಿಡ್ಕೊಂಡ್ಬಿಟ್ಟಿದೆ, ಮಳೆ ಬಿಡ್ತಾನೆ ಇಲ್ಲ ಅಂತಕ್ಕಂಥದ್ದು. ಈ ತರದ ಟೀಕೆ ಟಿಪ್ಪಣಿಗಳನ್ನ ಅಥವಾ ದೂರುವಂತಹ ಅದನ್ನ ಕೆಲವು ಈ ಅತೃಪ್ತ ಮನೋಭಾವದವರು ಮಾಡ್ತಾರೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಹೋಗ್ಬೋದು. ನೋಡಿ, ಇವ್ರು ಯಾವ ರೀತಿ ಈ ಪದ್ಯದ ಇಲ್ಲಿ ಭಾವಾರ್ಥವನ್ನ ನಾವು ಗಮನಿಸಿದ್ರೆ, ಇವ್ರು ಯಾವ ರೀತಿಯ ಅಥವಾ ಯಾವ ಪ್ರವೃತ್ತಿಯನ್ನ ಹೊಂದಿರತಕ್ಕಂತಹ ಜನ ಅನ್ನೋದನ್ನ ನಾವು ಗಮನಿಸಿದ್ರೆ, ಮೊಸರಲ್ಲಿ ಕಲ್ಲು ಹುಡುಕುವಂತಹ ಪ್ರವೃತ್ತಿಯ ಮನೋಭಾವದವರು ಅಂತಕ್ಕಂಥ. ನೋಡಿ, ಇಲ್ಲಿ ನಮ್ಮ ನಿಮ್ಮ ನಡುವೆ ಇವರು ಜೀವಿಸ್ತಾ ಇರ್ತಾರೆ. ಹಾಗೆ ವಿಕ್ಷಿಪ್ತ ಮನೋಭಾವದ ಇಲ್ಲಿ ಈ ವ್ಯಕ್ತಿಗಳು, ಅವರ ಮನಸ್ಸಿನ ಸ್ಥಿತಿ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾವು ಈ ಸಾಲುಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಸದಾ ಇವ್ರ ಕೆಲಸ ಏನಪ್ಪಾ ಅಂದ್ರೆ ಟೀಕೆ ಮಾಡ್ತಕ್ಕಂಥದ್ದು. ಅವರ ಗುರಿನೇ ಎಲ್ಲೋ ಒಂದ್ ಕಡೆ ಟೀಕೆ ಮಾಡ್ಕೊಳ್ತಾ ಬದುಕ್ತಕ್ಕಂಥದ್ದಾಗಿರ್ತದೆ. ಇದು ಅತೃಪ್ತ ಮನಸ್ಸುಗಳಿಗೆ ಎಲ್ಲದರಲ್ಲೂ ತಪ್ಪು ಹುಡುಕುವಂತಹ ಚಾಳಿ ಇವರಲ್ಲಿ ಇರುತ್ತೆ ಅಂತಕ್ಕಂಥದ್ದು. ಅದರಲ್ಲಿ ಪ್ರಕೃತಿಯನ್ನು ಕೂಡ ಬಿಟ್ಟಿಲ್ಲ ಇವರು, ಪ್ರಕೃತಿಯಲ್ಲೂ ಕೂಡ ತಪ್ಪನ್ನ ಹುಡುಕ್ತಾ ಇರ್ತಕ್ಕಂಥದ್ದು. ಇನ್ನೊಂದ್ ಕಡೆ ನಾವು ನೋಡಿ, ಇವರಿಗೆ ಸಮಾಧಾನವೇ ಇಲ್ಲ. ಇವರಿಗೆ ಗೊಣಗದೇ ಇದ್ದರೆ, ಬೈಯದೇ ಇದ್ದರೆ ಅದ್ರ ಬಗ್ಗೆ ಇವರಿಗೆ ಮನಸ್ಸಿಗೆ ಸಮಾಧಾನನೇ ಇರೋದಿಲ್ಲ. ನೋಡಿ, ಋತುಕಾಲಗಳ ಬಗ್ಗೆ ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ಇವೆಲ್ಲವೂ ಕೂಡ ತಮ್ಮ ತಮ್ಮ ಕೆಲಸವನ್ನ ಇಲ್ಲಿ ಪ್ರಕೃತಿ ಮಾಡ್ತಾ ಹೋಗ್ತಾ ಇರುತ್ತೆ. ಆದ್ರೆ ನಮ್ಮ ಜನ ಈ ಆ ಪ್ರಕೃತಿಯನ್ನು ಕೂಡ ಬೈತಕ್ಕಂಥದ್ದು ಈ ಅತೃಪ್ತ ಜನರ ಮನಸ್ಥಿತಿ ಆಗಿರ್ತದೆ ಅಂತಕ್ಕಂಥದ್ದು. ಅದಕ್ಕೆ ಅವರು ಮೆಚ್ಚುವಂತಹ ವಸ್ತುಗಳು ಯಾಕೆಂದ್ರೆ, ಈ ಅಸಮಾಧಾನಿಗಳಿರ್ತಾರಲ್ಲ, ಈ ಅಸಮಾಧಾನಿಗಳು ಒಪ್ಪುವಂತಹ ವಸ್ತುಗಳು ಇಲ್ಲಿ ಎಲ್ಲೂ ಸಿಗೋದಿಲ್ಲ. ಯಾಕೆಂದ್ರೆ ಅವ್ರನ್ನ ನಾವು ಬದಲಾವಣೆ ಮಾಡಕ್ಕಾಗೋದಿಲ್ಲ. ಅದರಿಂದ ಅವರು ಮೆಚ್ಚುವಂತಹ ವಸ್ತುಗಳು ಇಲ್ಲಿ ಸಿಗೋದಿಲ್ಲ ಅಂತಕ್ಕಂಥದ್ದು. ನೋಡಿ, ಹಾಗೇನೆ ಮುಂದುವರೆದಂತೆ ಚಿಗುರ ಚಿನ್ನದ ನಡುವೆ ಹೂವ ಬಯಸುವರು, ಚಿಗುರ ಚಿನ್ನದ ನಡುವೆ ಹೂವ ಬಯಸುವರು, ಹೂಗಳ ಕಾಲದಲ್ಲಿ ಹಣ್ಣವಗಳುವರು, ಹೂಗಳ ಕಾಲದಲ್ಲಿ ಹಣ್ಣವಗಳುವರು, ಹಣ್ಣಿನ ಗಾತ್ರ ಪೀಚು ಎಂದವರ ಟೀಕೆ, ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಅಂತಕ್ಕಂಥದ್ದು. ನೋಡಿ, ಇಲ್ಲೂ ಕೂಡ ನೋಡಿ, ಪ್ರಕೃತಿಯು ತನ್ನ ಕಾರ್ಯಪ್ರವೃತ್ತಿಯನ್ನ ಕಾಲಕ್ಕೆ ತಕ್ಕಂತೆ ಇಲ್ಲಿ ಋತುಮಾನದ ತಕ್ಕಂತೆ ಬದಲಾವಣೆ ಆಗ್ತಾ ಇದೆ. ಬದಲಾವಣೆಯಾಗಿ ಮುಂದುವರಿತಾ ಅದರ ಕೆಲಸವನ್ನ ತನ್ನ ಪಾಡಿಗೆ ತಾನು ಮಾಡ್ತಾ ಇದೆ. ಆದ್ರೆ ಈ ಅತೃಪ್ತ ಮನಸ್ಥಿತಿಯ ಜನ ಇದಾರಲ್ಲ, ಅಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ತಪ್ಪನ್ನ ಹುಡುಕ್ತಾ ಇರ್ತಕ್ಕಂಥದ್ದು. ಏನ್ ಈ ಮರ ಅಥವಾ ಏನ್ ಈ ಗಿಡ ಇಷ್ಟೊಂದು ಚಿಗುರಿನಿಂದ ಕಂಗೊಳಿಸ್ತಾ ಇದೆ, ಆದ್ರೆ ಇದ್ರಲ್ಲಿ ಹೂಗಳೇ ಇಲ್ಲ ಅಂತಕ್ಕಂಥದ್ದು. ಹೂವಿನ ಕಾಲದಲ್ಲಿ ಆ ಮರ ಚೆನ್ನಾಗಿ ಹೂ ಬಿಟ್ಟಿರ್ತಕ್ಕಂಥ ಕಾಲದಲ್ಲಿ ಏನ್ ಮಾಡ್ತಾ ಇದಾರಪ್ಪ ಅಂತಂದ್ರೆ, ಒಂದ್ ಕಡೆ ಅಯ್ಯೋ ಹಣ್ಣಿಲ್ಲ ಅಂತ ಎಲ್ಲೋ ಒಂದ್ ಕಡೆ ಆ ಅಲ್ಲಿ ಹಣ್ಣುಗಳನ್ನ ಹೊಗಳ್ತಕ್ಕಂಥದ್ದು. ಹಾಗೇನೆ ಇಲ್ಲಿ ಹಣ್ಣಿನ ಗಾತ್ರವೇ ಪೀಚು ಅಂತ ಒಂದ್ ಕಡೆ ಇದೇನೋ ಇಷ್ಟೇ ಹಣ್ಣು ಪೀಚ್ ಬಿಟ್ಟಿದೆ, ಈ ರೀತಿ ಹಾಗೆ ಹೀಗೆ ಅಂತ ಆ ಇಲ್ಲಿ ಮರವನ್ನು ಕೂಡ ಟೀಕಿಸ್ತಕ್ಕಂತಹ ಜನ ಇದ್ದಾರೆ.
ನೋಡಿ, ಮರ ಗಿಡಗಳನ್ನ ಅಥವಾ ಪ್ರಕೃತಿಯನ್ನ ದೂರುವಂತಹದ್ದು. ಯಾಕೆಂದ್ರೆ ಚಿನ್ನದ ಚಿಗುರನ್ನ ನೋಡಿದಂತಹ ಕಾಣ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಹೂವನ್ನ ಬಯಸ್ತಾ ಇರ್ತಾರೆ. ಹೂಗಳು ಇರ್ತಕ್ಕಂತಹ ಕಾಲದಲ್ಲಿ ಹಣ್ಣನ್ನ ಹೊಗಳಿತಾ ಇರ್ತಾರೆ. ಈ ರೀತಿಯಾದಂತಹ ಅಸಮಾಧಾನಿಗಳ ಬಯಕೆಗಳನ್ನ ಪೂರೈಸಲು, ನೋಡಿ, ಅಸಮಾಧಾನಿಗಳು ಯಾರಿದ್ದಾರೆ ಅಥವಾ ಅತೃಪ್ತರು ಯಾರಿದ್ದಾರೆ, ಅವರ ಬಯಕೆಗಳನ್ನ ಎಂದಿಗೂ ಕೂಡ ಪೂರೈಸೋದಕ್ಕೆ ಸಾಧ್ಯವಿಲ್ಲ ಎಂಬಂತಹ ಒಂದು ವಿಚಾರವನ್ನ ಈ ಒಂದು ಸಾಲುಗಳಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಇದು ಇಲ್ಲಿ 2 ಪ್ಯಾರ ಮಾತ್ರ, ಇಲ್ಲಿ 2 ಪ್ಯಾರ ಪದ್ಯಗಳನ್ನ ಮಾತ್ರ ನಾನು ನಿಮ್ಗೆ ನೀಡಿದ್ದೀನಿ. ಮತ್ತೆ ಭಾಗ 2ರಲ್ಲಿ, ಇಕ್ಕಳ ಕವಿತೆಯ ಭಾಗ 2ರಲ್ಲಿ ಇನ್ನೆರಡು ಪದ್ಯಗಳ ಭಾವಾರ್ಥವನ್ನ ನಾನು ನಿಮ್ಗೆ ನೀಡ್ತೀನಿ. ಯಾಕೆಂದ್ರೆ ಭಾವಾರ್ಥ ಪರೀಕ್ಷೆಯಲ್ಲಿ ಕೇಳೋದ್ರಿಂದ ಅದಕ್ಕೆ ತುಂಬಾ ಮುಖ್ಯವಾಗಿರುತ್ತೆ. ಹಾಗಾಗಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಕೇವಲ ಕಡಿಮೆ ಸಮಯದಲ್ಲಿ ಇಲ್ಲಿ ಸುಮಾರು 10 ಅಂಕದ ಪ್ರಶ್ನೆ, 10 ಅಂಕದ ಉತ್ತರಗಳನ್ನ ನಾನು ನಿಮ್ಗೆ ನೀಡಿದ್ದೀನಿ ಅಂತ ಹೇಳ್ತಾ, ಮತ್ತೆ 2ನೇ ಭಾಗದಲ್ಲಿ ಮತ್ತೊಮ್ಮೆ ಸಿಗೋಣ ಅಂತ ಹೇಳಿ ಇಲ್ಲಿಗೆ ಈ ತರಗತಿಯನ್ನ ನಿಲ್ಲಿಸ್ತಾ ಇದ್ದೀನಿ.